ಕಾನೂನು ಬಾಹಿರವಾಗಿ ಭೂ ಮಂಜೂರಾತಿ ಮಾಡಿಸಿಕೊಂಡು ಹಕ್ಕುಪತ್ರ ಪಡೆದಿರುವುದನ್ನು ರದ್ದುಗೊಳಿಸುವಂತೆ 3 ದಿನಗಳಿಂದ ಹೆಗ್ಗೋಡು ಗ್ರಾಮಸ್ಥರು ಡಿಎಸ್ಎಸ್ ಸಹಯೋಗದಲ್ಲಿ ನಡೆಸುತ್ತಿರುವ ಪ್ರತಿಭಟನಾ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ಭೇಟಿ ನೀಡಿ ಪ್ರತಿಭಟನಾಕಾರರ ಅಹವಾಲು ಆಲಿಸಿ ಪ್ರತಿಭಟನೆ ಹಿಂಪಡೆಯುವಂತೆ ಮನವೊಲಿಸಿದ ಮೇರೆಗೆ ಪ್ರತಿಭಟನೆಯನ್ನ ಕೈಬಿಡಲಾಯಿತು. ಬಹಳ ಸಿಂಪಲ್ ವಿಷಯ ಸರ್. ಕಡ್ಡಿ ಗುಡ್ಡ ಮಾಡ್ಕೊಂಡಿರೋ ಅಧಿಕಾರಿಗಳು ಇಲ್ಲಿ 2016-17ರಲ್ಲಿ ಒಬ್ಬ ಹೆಗ್ಗೋಡು ಗ್ರಾಮಸ್ಥ ಆ ಜಮೀನಿಗೆ ಅರ್ಜಿನೇ ಹಾಕಲ್ಲ ಸರ್. ಅರ್ಜಿನೇ ಹಾಕಿದಂಗೆ ಮುಂಜಾನೆ ಮಾಡಿಸಿರ್ತಾರೆ ಮತ್ತು ಅದೇ ಸಂದರ್ಭದಲ್ಲಿ 11ನೇ ಸಾವಿರವರೆಗೆ ಮತ್ತೊಂದು ಅರ್ಜಿ ಹಾಕಿರ್ತಾರೆ. ಅದಕ್ಕೆ ಅರ್ಜಿ ಹಾಕಿರ್ತಾರೆ. ಅದು ಒಂದು 23 ಗಂಟೆ ಮತ್ತು 26 ಗಂಟೆ 8 ಪ್ರದೇಶದಾಗೆ ಅರ್ಜಿ ಹಾಕಿದ್ದಕ್ಕೂ ಮುಂಜಾನೆ ಅರ್ಜಿ ಹಾಕಿದ್ದಕ್ಕೂ ಮುಂಜಾನೆ ಮಾಡಿಸಿರ್ತಾರೆ. ನಾವು ಊರಿಗೆ ಯಾವ ಗೊತ್ತಾಗಿದ್ದೇವೆ ಅವ್ರಿಗೆ ಪಾಪ 3 ಜನಕ್ಕೆ ಇವರವರೆಗೆ ನಿಮ್ಮ ಡಿ ಸಿ ಆಫೀಸಿನಲ್ಲಿ 2 ಎಕರೆ ಘನತ್ಯಾಜ್ಯ ವಿಲೇವಾರಿಗೆ ಮಂಜೂರಾಗಿತ್ತು ಜಾಗ 21ನೇ ವಿಷಯಕ್ಕೆ. ಅವಾಗ 22ನೇ ವಿಷಯಕ್ಕೆ ಸರ್ವೇರ್ ಹೋಗಿ ಅಲ್ಲಿ ಗೊಂಡ್ರಿ ಊರಿನ ಕರ್ಕೊಂಡು ಸರ್ವೆ ಮಾಡೋ ಸಂದರ್ಭದಲ್ಲಿ ಆತ ತನ್ನ ಪಾಣಿ ಮತ್ತು ನೀವು 16 ಮಂಜೂರಾತಿ ಯಾರು ಮುಟ್ಕೊಡು ನೀವು ಅವಾಗೇ ಅವ್ನು ಪಾಣಿ ತೋರಿಸ್ತಾನೆ. ಅಲ್ಲಿ ತನಕ ಯಾವುದೇ ಪಾಣಿ ತೋರಿಸಲು ಜಮೀನಲ್ಲಿ ಉಳಿಮೂ ಇರೋಲ್ಲ ಸರ್. ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನ ಉಳವಿ ಹೋಬಳಿ ಹೆಗ್ಗೋಡು ಗ್ರಾಮದ ಸರ್ವೆ ನಂಬರ್ 17/1ರಲ್ಲಿ ತಲಾ 1 ಎಕರೆ 32 ಗುಂಟೆ ಜಮೀನು ಅಕ್ರಮವಾಗಿ ಮಂಜೂರಾತಿ ಮಾಡಿಸಿಕೊಂಡಿದ್ದಾರೆ ಎಂದು ಆರೋಪಿಸಿ 3 ದಿನಗಳಿಂದ ಪ್ರತಿಭಟನೆ ನಡೆಸುತ್ತಿದ್ದು ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಭೇಟಿ ನೀಡಿರುವವರೆಗೂ ಪ್ರತಿಭಟನೆ ಕೈಬಿಡುವುದಿಲ್ಲ ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಪ್ರತಿಭಟನಾಕಾರರ ಮನವಿ ಸ್ವೀಕರಿಸಿದ ಜಿಲ್ಲಾಧಿಕಾರಿಯವರು ಸಮಸ್ಯೆ ಬಗ್ಗೆ ಆದಷ್ಟು ಬೇಗನೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಈ ಬಗ್ಗೆ ಕ್ರಮ ಕೈಗೊಳ್ಳಲಾಗುವುದು. ಸ್ಥಳದಲ್ಲಿ ಯಥಾಸ್ಥಿತಿ ಕಾಯ್ದುಕೊಳ್ಳುವಂತೆ ತಹಶೀಲ್ದಾರ್ ಅವರಿಗೆ ಸೂಚಿಸಲಾಗಿದೆ ಎಂದರು. ತಿಂಗಳಲ್ಲಿ ಎಲ್ಲರೂ ಕ್ಲಿಯರ್ ಮಾಡಿಸ್ಬೋದು. ಹೇಳಿದಲ್ಲ ಕೋರ್ಟ್ ಈಗ ಜಾಗ ಅವ್ರ ಹೆಸರಿಗೆ ವಜಾ ಆಯಿತು ಅಂತಂದ್ರೆ ನಾವು ಎಲ್ಲ ಎನ್ಕ್ರೋಚ್ಮೆಂಟ್ ತೆಗೆಸ್ಬಿಟ್ಟು ಎಲ್ಲ ಕ್ಲಿಯರ್ ಮಾಡಿಸಿ ನೀವು ಹೇಳಿದಂಗೆ ಬೋರ್ಡ್ ನೆನೆಸಿ ಡ್ರೆಚ್ ಓಡಿಸಿ ಮಾಡಿಸ್ಬೋದು. ನನ್ನ ಪಾಣಿಗೆ ಇವ್ರು ಬಂದು ಬೇರೆಯವ್ರು ಬಂದು ತೊಂದರೆ ಕೊಡ್ತಾ ಇದ್ದಾರೆ ಅಂತೇಳಿ ಸುಳ್ಳು ಕೇಸಾಗಿ ಆಗ್ತಾರೆ. ಆ ಕೋರ್ಟ್ ಒಂದು 10-20 ವರ್ಷ ನಡೀಬೋದು, ಹೇಳೋಕ್ಕಾಗಲ್ಲ. ಈಗ ಅದ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ. ಈ ಫೀಲ್ಡಿಗೆ ಹೋಗಿ ಅದನ್ನು ಹೇಳ್ತಾರೆ, ಅದನ್ನು ಸರಿ ಮಾಡ್ತೀನಿ. ನಾನು ಇಲ್ಲಿ ಎಲ್ಲರ ಮುಂದೆ ಹೇಳೋದು ಸರಿಯಾಗಲ್ಲ. ಲೀಗಲ್ ಮ್ಯಾಟರ್ಸ್ ಎಲ್ಲ ನಾವು ಎಲ್ಲರ ಮುಂದೆ ಹೇಳೋದು ಬಟ್ ನೀವು ಹೇಳೋ ಉದ್ದೇಶ ಕರೆಕ್ಟ್ ಇದೆ. ಸಾರ್ವಜನಿಕ ಉದ್ದೇಶ ಇರಬೇಕು. ಅದನ್ನು ಆಗೋ ರೀತಿ ನಾವು ಮಾಡ್ತೀವಿ. ಸರ್ 23-25 ಹೆಂಗ್ ಎಳ್ಕೊಂಬಂತ ಸರ್ ಮತ್ತೆ ಎಳೆಯೋದು ಬೇಡ ಟ್ರೈ ಮಾಡಿ ನಿಮ್ಮಿಂದ ಒಂದು ಅಂತ್ಯ ಆಗಲಿ. ಇಲ್ಲ, ಈಗ ನಮ್ಮಿಂದ 100% ಅಂತ್ಯ ಮಾಡೋಣ. ಮತ್ತೆ ಈಗ ನಿಮ್ಗೆ ಇಷ್ಟೆಲ್ಲ ವಿಚಾರ ಇದೆ. ನಾಳೆ ಅವ್ರು ನನ್ನ ಹತ್ರ ಮನೆ ಅರ್ಜಿ ಹಾಕಿದ್ರು ಸಹಿತ ನನಗೆ ಗೊತ್ತಿರುತ್ತೆ. ಈಗ ಯಾವ ಥರ ಅಪ್ಲಿಕೇಶನ್ ಏನಿದೆ ನನಗೆ ಗೊತ್ತಿರುತ್ತೆ. ಲೀಗಲಿ ಕರೆಕ್ಟಾಗಿ ಮಾಡಿ. ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಸಂಚಾಲಕ ಮಹೇಶ್ ಶುಕನವಳ್ಳಿ, ರಾಜ್ಯ ವಿಭಾಗೀಯ ಸಂಚಾಲಕ ಗುರುರಾಜ್ ಮಾತನಾಡಿ, ಜಿಲ್ಲಾಧಿಕಾರಿಗಳು ಮತ್ತು ಹೋರಾಟಕ್ಕೆ ಸ್ಪಂದಿಸಿ ಸ್ಥಳಕ್ಕೆ ಭೇಟಿ ನೀಡಿ ನಮ್ಮ ಅಹವಾಲು ಆಲಿಸಿ 1 ತಿಂಗಳವರೆಗೆ ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ರ ಮೇರೆಗೆ ಪ್ರತಿಭಟನೆಯನ್ನ ಹಿಂಪಡೆಯಲಾಗಿದೆ. 1 ತಿಂಗಳವರೆಗೆ ಕಾದು ನೋಡಲಾಗುವುದು. ಕ್ರಮ ಕೈಗೊಳ್ಳದೆ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ನ್ಯಾಯಯುತ ಬೇಡಿಕೆಗಾಗಿ ಮತ್ತೆ ಅರಬೆತ್ತಲೆ ಹೋರಾಟ ಮಾಡುವುದು ಅನಿವಾರ್ಯವಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ವಿಭಾಗಾಧಿಕಾರಿ ವೀರೇಶ್ ಕುಮಾರ್, ತಹಶೀಲ್ದಾರ್ ಮಂಜುಳಾ ಹೆಗಡಾಲ್, ಗ್ರಾಮಸ್ಥರಾದ ರಾಮಪ್ಪ, ಮಲ್ಲಿಕಾರ್ಜುನಗೌಡ, ನಂದನ, ಉಮೇಶ್, ಕೆರಿಯಪ್ಪ, ಕಾಳಪ್ಪ, ಈಶ್ವರ ದೊರೆರಾಜ್, ಅಡಿವೆಪ್ಪ, ಮಾಲತೇಶ್, ಉಮೇಶ ಕೆ, ಗೋವಿಂದಪ್ಪ, ವಾಸು, ದೇವರಾಜ್, ಹಿರಿಯಪ್ಪಾಜಿ, ಸುದರ್ಶನ, ದಿಲೀಪ್ ಸೇರಿದಂತೆ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ಇದ್ದರು. ಸಂದೀಪ್ ಯುಎಲ್, 9 ಲೈವ್ ನ್ಯೂಸ್, ಸೊರಬ.